ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್. ಸ್ನೇಹಿತರೆ, ಇವತ್ತು ಶನಿವಾರ ಸಂಜೆಯಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೇನೆ. ಇವತ್ತು ನಮ್ಮ ವಿಟ್ಲ ಪಂಚಲಿಂಗೇಶ್ವರ ದೇವರ ರಥದ ಗದ್ದೆಯಲ್ಲಿ ಪುತ್ತಿಲ ಪರಿವಾರದವರಿಂದ ಶನೇಶ್ವರ ಪೂಜೆ ಹಾಗೂ ಹಿಂದೂ ಚೈತನ್ಯ ಸಮಾವೇಶ ಕೂಡ ನಡೀತಾ ಉಂಟು. ಹಾಗೆ ನಾನು ಮತ್ತು ಹರಿಣಿ ಫ್ರೆಂಡ್ ಹರಿಣಿ ಪೂಜೆಗೆ ಅಂತ ಬಂದಿದ್ದೇವೆ. ಹಾಗೆ ಪೂಜೆ ಎಲ್ಲ ಮುಗಿಸಿ ಸಮಾವೇಶ ನೋಡಿಕೊಂಡು ಊಟ ಮಾಡಿಕೊಂಡು ಮನೆಗೆ ಹೋಗುವ. ನೀವು ಕೂಡ ಬನ್ನಿ. ಹಾಗೆ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಹೊಸಬರಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ. ಹಾಗಾದರೆ ಬನ್ನಿ ಪೂಜೆಯಲ್ಲಿ ಪಾಲ್ಗೊಳ್ಳುವ. ಹಾಗೆ ಸ್ನೇಹಿತರೆ, ಬರ್ತಾನೆ ವಿಡಿಯೋ ಮಾಡಿಕೊಂಡು ಬಂದೆ. ವಿಡಿಯೋ ಮಾಡಿಕೊಂಡು ಬರುವಾಗ ಇಲ್ಲಿ ನಮ್ಮ ವಿಟ್ಲದ ವೈಷ್ಣವಿ ಸ್ಟುಡಿಯೋದ ವಿನೋದ್ ಅಣ್ಣ ನಾನು ನೋಡಿದೆ. ಹಾಗೆ ಬಂದು ವಿಡಿಯೋಕ್ಕೆ ಇಲ್ಲಿ ಪೂಜೆಗೆ ಕೂತೆ. ಹಾಗೆ ಸ್ವಲ್ಪ ಹೊತ್ತು ಎದ್ದು ಆ ಕಡೆ ಹೋದೆ ಅವರ ಹತ್ರ. ಅವಾಗ ಕೇಳಿದರು, ದಾದಾ ವಿಡಿಯೋ ಮಲ್ಪಡ ಅಂದದ್ದು ಮಂಡೆ. ಹಾಗೆ ಇದೆಲ್ಲ ಅವರೇ ಮಾಡಿಕೊಟ್ಟಂಥ ವಿಡಿಯೋ. ವಿನೋದಣ್ಣ ನಿಮಗೆ ತುಂಬ ಥ್ಯಾಂಕ್ಸ್. ಸ್ನೇಹಿತರೆ, ಒಬ್ಬ ಫೋಟೋಗ್ರಾಫರಿಗೆ ಫೋಟೋ ತೆಕ್ಕೊಂಡು ವಿಡಿಯೋ ಮಾಡೋದು ಅದೊಂದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಹಾಗೆ ಅವರು ವಿಡಿಯೋ ಮಾಡಬೇಕಂತ ಕೇಳಿದ್ರಲ್ಲ, ಅದೊಂದು ತುಂಬ ಖುಷಿಯಾಯಿತು ನನಗೆ. ಅದೊಂದು ದೊಡ್ಡ ಗುಣ ಅಂತಲೇ ಹೇಳ್ಬೋದು. ತುಂಬ ಥ್ಯಾಂಕ್ಸ್ ವಿನೋದಣ್ಣ ನಿಮಗೆ. ಉತ್ತಮ ಜೀವನ ಮಲ್ಪಡಂಚಿನ ನೆಟ್ಟಿನ ಹರಸೊಂಡು ಭಗವಂತನ ಪಾದ ಪದ್ಮವನ್ನು ಎತ್ತು ಭಕ್ತಿಯುತವಾದ ಪ್ರಾರ್ಥನೆ ಮಲ್ಕೊಂಡು ಆ ಭಗವಂತನ ಕೃಪಾ ಕಟಾಕ್ಷಾದ ಭೂಮಿಗೆ ಮೂಡಂಚಿನ ಹರ್ಸದ ಪರಿ ಫಲವತ್ತಾಯಂಚಿನ ಸಸ್ಯ ಶ್ಯಾಮಲೆ ಬೆಳೆಪಿಲೆ ಕಮಲುವುದು ಪ್ರತಿರೂಪವಾದಂಚಿನ ಫಲ ಧಾನ್ಯಗಳು ಒಂದು ನರಮಾನ್ಯನ ಜೀವನ ಅಭಿವೃದ್ಧಿಗೆ ಅನುಕೂಲಕರವಾಗಿರುವ ಸನ್ನಿವೇಶವನ್ನು ಉಪ್ಪುಣಂಚಿನ ದುರಾಡಳಿತ ದುರ್ಭಿಕ್ಷತನ ಒಂದು ಮಾತ ಬದಿಗೊತ್ತಲ್ಪಟ್ಟು ನ್ಯಾಯ ನೀತಿ ಸತ್ಯ ಉದಯ ತೆತ್ತು ಪಕ್ಕುಳಂಚಿನ ಸಮಯೋಚನೆ ಪ್ರತಿಯೊಂದಿನ ಅರಮಾನೆಗಳ ಪ್ರಾರ್ಥನೆ ವಿಶ್ವಕ್ಕೆ ಮತ್ತು ಈ ದೇಶಕ್ಕೆ ಬರತಕ್ಕಂಥ ಬೇರೆ ಬೇರೆ ಆಘಾತಕಾರಿ ಘಟನೆಗಳಿಂದ ಅವಘಡಗಳು, ದುರಂತಗಳು, ದುರಿತಗಳು, ಸಾಂಕ್ರಾಮಿಕ ರೋಗದ ಸಂಕಷ್ಟಗಳು, ಈ ಎಲ್ಲ ಪರಿಸ್ಥಿತಿಯಿಂದ ತಲೆದೋರತಕ್ಕಂಥ ಸಂಕಟದಿಂದ, ಅಂತರ್ಜಲ ಬತ್ತುವಿಕೆಯಿಂದ, ಭೂಮಿಯ ತಾಪ ಏರುವಿಕೆಯಿಂದ, ಪ್ರಕೃತಿಯ ಮೇಲೆ ಆಗತಕ್ಕಂಥ ಪರಿಣಾಮದಿಂದ ಆ ಸ್ವಾಮಿ ಈ ದೇಶವನ್ನು, ರಾಷ್ಟ್ರವನ್ನು, ವಿಶ್ವವನ್ನು ಎಲ್ಲರಿಗೂ ಒಳ್ಳೆಯದಾಗಲಿ, ಲೋಕ ಕಲ್ಯಾಣ ಆಗಲಿ ಅಂತ ಪ್ರಾರ್ಥಿಸಿ ನನ್ನ ಎರಡು ಮಾತುಗಳನ್ನು ಗುರುಚರಣೆಗೆ ಸಮರ್ಪಿಸ್ತಾ ಇದ್ದೇನೆ. ಜೈ ಗುರುದೇವ್ ದತ್ ಅವಧೂತ. ಆಶೀರ್ವಚನದ ಕಿರಣಗಳೊಂದಿಗೆ ಮುಂದುವರಿಯುತ್ತಾ ಶ್ರೀ ಕ್ಷೇತ್ರ ಕಣಿಯೂರಿನ ಕನ್ಯಾನದ ಶ್ರೀ ಶ್ರೀ ಮಹಾಬಲ ಸ್ವಾಮೀಜಿಯವರು ಭಕ್ತ ಸಾಗರವನ್ನುದ್ದೇಶಿಸಿ ದಿವ್ಯ ಸಂದೇಶ ನೀಡಬೇಕಾಗಿ ಭಕ್ತಿಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತಿದ್ದೆ. ದುರ್ಗೆ ಕಣಿಯೂರು ನಿಲಯೇ ಪಾಹಿ ಮಾಂ ಜಗದೀಶ್ವರಿ, ಪಾಹಿ ಮಾಂ ಜಗದೀಶ್ವರಿ, ಪಾಹಿ ಮಾಂ ಜಗದೀಶ್ವರಿ. ಸೀಮೆಯೊಳೆಯನಾದಂಥ ಪಂಚಲಿಂಗೇಶ್ವರ ದೇವರಿಗೆ ಪ್ರಣಾಮ ಮಾಡು. ಸ್ನೇಹಿತರೆ, ಇದು ಇವಾಗ ಭಾನುವಾರ ಮಧ್ಯಾಹ್ನದ ವ್ಲಾಗ್.
ಶಿಷ್ಯನ ಬರ್ಡೇ ಡಿಸೆಂಬರ್ 8ಕ್ಕೆ ಆಯಿತು. ಅವತ್ತು ನಾವು ಏನು ಕೇಕ್ ಏನು ಕಟ್ ಮಾಡಲಿಲ್ಲ, ಶುಕ್ರವಾರ ಅಂತ ಹೇಳಿದ ಕಾರಣ. ಶನಿವಾರ ಪೂಜೆ ಅಂತಿತ್ತು. ಹಾಗೆ ಭಾನುವಾರ ಒಂದು ಸಣ್ಣ ಪಾರ್ಟಿ ಇಟ್ಕೊಂಡೆವು. ಹಾಗೆ ಅತ್ತಿಗೆ ಮತ್ತು ಅತ್ತಿಗೆಯ ಮಗಳು ನಿಶ್ಮಿತನ ಮಗ ಶ್ಲೋಕ್ ಮನೆಗೆ ಬಂದಿದ್ದರು. ಹಾಗೆ ಶಿಷ್ಯರ್ನ ಅಣ್ಣ ಸವ್ಯಸಾಚಿ ಕೂಡ ಒಂದು ಕೇಕ್ ಅನ್ಕೊಂಡ್ರು ಆರ್ಡ್ರ್ ಮಾಡಿದ್ದ. ಅಂದರೆ ಶಿಷ್ಯರ್ದು ಬರ್ಡೇಗೆ ಕೇಕ್ ಕಟ್ ಮಾಡಿದ್ದು ಯಾವಾಗಂತಲೇ ನೆನಪಿಲ್ಲ. ಅಂದರೆ ಅವನು ಯಾವಾಗಲೂ ಹಾಸ್ಟೆಲಲ್ಲೇ ಇರೋದು ಬರ್ತ್ಡೇ ಟೈಮಲ್ಲೆಲ್ಲ. ಹಾಗಾಗಿ ಇವತ್ತೊಂದು ಕೇಕು ಸಹ ಆರ್ಡ್ರ್ ಮಾಡಿದ್ದ. ಹಾಗೆ ಕೇಕೆಲ್ಲ ಕಟ್ ಮಾಡಿ ಬರ್ಡೇಯನ್ನು ಒಂದು ಸಣ್ಣ ಮಟ್ಟಿಗೆ ಸೆಲೆಬ್ರೇಟ್ ಮಾಡಿದೆವು. ಹೀಗೆ ಬನ್ನಿ ಏನೆಲ್ಲ ಮಾಡಿದೆವು ಅಂತ ನೋಡುವ. ನೀವೆಂತ ಅಮ್ಮ ಮಗಳು ಮ್ಯಾಚಿಂಗ್ ಹಾಕೊಂಡಂತದ್ದ? ಅವಂದು ಸ್ಲೋಕಿಂದ ಕಲರ್ ಎಲ್ಲ ನಿಮ್ಮದಿಕ್ಕೆ ಬಿಟ್ಟದ್ದು ಸ್ವಲ್ಪ ಎಲ್ಲರೂ ಇವತ್ತು ಪಿಂಕ್ ಹೇಗೆ ಎಲ್ಲರೂ ಬಾರೋ, ಲೇಟ್ ಆಗ್ತದೆ. ಈ ಶರ್ಟ್ ನಿಶು ಕೊಟ್ಟ ಶರ್ಟ್, ಬರ್ಡೇಗೆ ಗಿಫ್ಟ್ ಕೊಟ್ಟದ್ದು. ಈ ಟೀ ಶರ್ಟ್ ಮತ್ತು ಒಂದು ಶರ್ಟ್ ಕೊಟ್ಟಿದ್ದಾಳೆ, ಚೆನ್ನಾಗಿದೆ ಎರಡು ಕೂಡ. ಹಾಗೆ ಅವನ ಅಜ್ಜಿ ಕೂಡ ಬರ್ಡೇಗೆ ಡ್ರೆಸ್ ತೆಕ್ಕೋ ಅಂತ ಹಣ ಕೊಟ್ಟಿದ್ರು. ಆದರೆ ಡ್ರೆಸ್ ತೆಗೆದು ಬೆಳಗಾಮಲ್ಲೇ ಬಿಟ್ಟು ಬಂದಿದ್ದಾನೆ. ಹಾಗೆ ಬೆಳಗಾಮಲ್ಲಿ ಎಕ್ಸಾಮ್ ಎಲ್ಲ ಮುಗಿಸಿ ಅವನ ಮ್ಯಾಮ್ ಹೇಳ್ತಿದ್ರಂತೆ ಇನ್ನು ಹೋಗಿ ಅಂತ ಅಮ್ಮನೊಟ್ಟಿಗೆ ಬ್ಲಾಗ್ ಮಾಡೋದಂತ. ಆದರೆ ಮ್ಯಾಮ್ ಇವನು ಬ್ಲಾಗಿಗೆ ಮುಖವೇ ತೋರಿಸೋದಿಲ್ಲ, ವೀಡಿಯೋಕ್ಕೆ ಮುಖವೇ ತೋರಿಸೋದಿಲ್ಲ. ಈಗ ಸಹ ಅಷ್ಟೇ, ಕೇಕ್ ಮಾಡೋಕೆ ವೀಡಿಯೋ ಬೇಡವೇ ಬೇಡ ಅಮ್ಮ ಅಂತ ಒಂದೇ ಹಠ ಇತ್ತು ಒಂದು. ನಾನು ಮತ್ತು ವೀಡಿಯೋ ಮಾಡಿದೆ, ಯಾಕೋ ಗೊತ್ತಿಲ್ಲ, ಯಾವಾಗಲೂ ಕ್ಯಾಮರಕ್ಕೆ ಮುಖ ತೋರಿಸೋದಿಲ್ಲ ಅವನು. ವ್ಲಾಗ್ ಮಾಡು ಅಂತ ಹೇಳಿದರೆ ಅವನು ಮಾಡಲಿಕ್ಕಿಲ್ಲ ಅಂತ ಹುಡುಗ. ಹಾಗಾದರೆ ಬನ್ನಿ ಬರ್ತ್ಡೇ ಸೆಲೆಬ್ರೇಟ್ ಮಾಡುವ. ಫುಲ್ ಬ್ರೈಟ್ ಇಡ್ಬೇಕು. ಶ್ಲೋಕ್ ಇದು ಮುಖ ನೋಡುವಾಗ ಚಿಕ್ಕ ಯಾವಾಗ ಕೇಕ್ ಕಟ್ ಮಾಡ್ತೀರಿ ಅನ್ನೋ ತರ ಉಂಟು. ಅದೆಲ್ಲ ಬೇಡ, ಫೋಟೋ ಎಲ್ಲ ಬೇಡ, ಒಮ್ಮೆ ಕೇಕ್ ಕಟ್ ಮಾಡಿವಿ. ಒಮ್ಮೆ ನೀವು ಇಲ್ಲಿ 3 ಜನ, ನಾನು ತೆಗಿತೇನೆ. ವಿಡಿಯೋ ಸಹ ಮಾಡಬೇಕು. ಕೇಕ್ ಇದು ಮಾತ್ರ ತೆಗ್ದ್ರ ಆಂಟಿ? ಎಸ್. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಶಿಶಿರಾ, ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಹೇಳು. ಎಗ್ಲೆಸ್ ಅತ್ತಿಗೆಗೆ ಗಿಫ್ಟ್ ಎಲ್ಲ ಬರ್ಲಿ. ಅತ್ತಿಗೆದು ಗಿಫ್ಟ್ ಹಾಕಿಕೊಂಡಿದ್ದಾನೆ, ಅತ್ತಿಗೆ ಕೊಟ್ಟೆ ಗಿಫ್ಟ್. ಇನ್ನೊಂದು ಗಿಫ್ಟ್ ತಗೊಂಡ್ ಬಾ. ಇದು ಡಾಕ್ಟರ್ ಕೊಟ್ಟ ಗಿಫ್ಟ್. ನೀನ್ ಪ್ರಿಯಾರಿಲ್ಲ ಇಷ್ಟೇ. ಚಂದ ಕಾಣ್ತದೆ. ನಮ್ಮ ಕಡೆಯಿಂದ ಗಿಫ್ಟ್ ಐಸ್ ಕ್ರೀಮ್, ಐಡಿಯಾಸ್ ಐಸ್ ಕ್ರೀಮ್. ಬಿರಿಯಾನಿ ಖಾಲಿ ಆಯ್ತು. ಮಾತಾಡಿಕೊಂಡು ವಿಡಿಯೋ ಮಾಡ್ಲಿಕ್ಕೆ ಮರ್ತೋಯ್ತು. ಬರ್ತ್ಡೇ ಬಾಯ್ ಬಿರಿಯಾನಿ ಸೂಪರ್ ಆಗಿದಾ? ಶ್ಲೋಕ ಸೂಪರ್ ಆಗಿದಾ? ಸ್ಪೆಷಲ್ ಮಾಡ್ಬೇಕು ಅಂತ ಹೇಳಿದಲ್ಲ ನೀನು. ನೋಡು, ನಾವು ಮಾಡಿದ್ದು ಚಿಕನ್ ಬಿರಿಯಾನಿ ಸೂಪರ್ ಆಗಿದಾ? ನಿಜವಾಗಿ ಹೇಳು, ಆಗಿದಾ? ಹಾಗಾದ್ರೆ ಇವತ್ತು ನಾನು ತರಕಾರಿ ಮಾಡಿ ಸುಮ್ಮನೆ ಆಯ್ತಲ್ಲ. ಅಲಸಂಡೆ ಪಲ್ಯ, ಕಡಲೆ ಮತ್ತು ಬಟಾಟೆ ಸಾಂಬಾರು, ಇಲ್ಲೊಂದು ಸಲಾಡು, ಇಷ್ಟೇ ಮಾಡಿದ್ದು. ಒಂದು ಕೇಕು ಇಷ್ಟೇ. PG ಅವರಿಗೆ ಕೂಡ ರಜೆ, ಒಬ್ನಿಗೆ ಇಡ್ಬೇಕಂತೆ ಮನುಗೆ. ಮಂಗಳವಾರಕ್ಕಲ್ಲ, ನೈಟ್ ಬರ್ತೇನೆ ನಾನು TD ಎಂತ. ಕೆಂಪದ ಸ್ನೇಹಿತರೆ, ಇದು ಈಗ ನಾನು ಫ್ರೈಡೇ ಮಾಡಿದಂಥ ರೆಸಿಪಿ. ಫ್ರೈಡೇ ಶಿಶಿರ್ನ ಬರ್ಡ್ ಅಲ್ಲ, ಹಾಗೆ ನಾನು ಗೀ ರೈಸ್ ಮತ್ತು ಇದು ಸೋಯಾದ್ದು ಮಂಚೂರಿ ಮಾಡಿದ್ದೆ. ಇಲ್ಲದಿದ್ದರೆ ಚಪ್ಪೆ ಅನ್ನಿಸ್ತದಲ್ಲ ಬರ್ಡೇ ಆಗಿ. ಹಾಗೆ ಸೋಯಾವನ್ನು ಫಸ್ಟಿಗೆ ಕುದಿಯೋ ನೀರಿಗೆ ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಟ್ಟೆ.
ಒಂದು 10 ನಿಮಿಷ ಬಿಟ್ಟು ಮತ್ತೆ ನೀರನ್ನೆಲ್ಲ ಹಿಂಡಿ ತೆಗೆದು ಪುನಃ ತಣ್ಣೀರಿಗೆ ಹಾಕಿ ತಣ್ಣೀರಿಂದ ಹಿಂಡಿ ತೆಗೆದು ಅದಕ್ಕೆ ಕಬಾಬ್ ಪೌಡ್ರ್ ಇತ್ತು ಅದನ್ನು ಸೇರಿಸಿದೆ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಪೌಡ್ರು, ಕಾರ್ನ್ಫ್ಲೋರು ಅದನ್ನೆಲ್ಲ ಮಿಕ್ಸ್ ಮಾಡಿ ಇಲ್ಲಿ ಕಬಾಬ್ ಥರವೇ ಇಲ್ಲಿ ಫ್ರೈ ಮಾಡಿದೆ. ಹಾಗೆ ನೀರನ್ನೆಲ್ಲ ಹಿಂಡಿ ತೆಗಿಬೇಕು. ಹಾಗೆ ಫ್ರೈ ಆದ ನಂತರ ನೋಡಿ ಇಲ್ಲಿ ನಾವು ಇದು ಗೋಬಿದ ಮಂಚೂರಿ ಮಾಡ್ತೇವಲ್ಲ ಅದೇ ರೀತಿ ಮಾಡಿದ್ದು. ಇಲ್ಲಿ ಸ್ವಲ್ಪ ಕಾರ್ನನ್ನು ನೀರು ಮಾಡಿ ನಾನು ಹೊಯ್ದದ್ದು, ಯಾಕೆಂದರೆ ಸ್ವಲ್ಪ ಇದು ಅದರ ಕೋಟಿಂಗ್ ಉಂಟಲ್ಲ ಚೆನ್ನಾಗಿ ಬರ್ತದೆ. ನಮ್ಮದು ಗೋಬಿ ಮಂಚೂರಿಯದ್ದು ಒಂದು ಸ್ವಲ್ಪ ಶೈನಿಂಗ್ ಎಲ್ಲ ಇರ್ತದಲ್ಲ, ಇದು ಕಾರ್ನು ನೀರು ಮಾಡಿ ಹೊಯ್ದ್ರೆ ಉಂಟಲ್ಲ ನಮ್ಮ ಗೋಬಿ ಮಂಚೂರಿದು ಸ್ವಲ್ಪ ಶೈನಿಂಗ್ ಬರ್ತದೆ ನೋಡಿ. ಅದಕ್ಕೆ ಕಾರ್ನ್ ಒಂದು ಸ್ಪೂನ್ ಕಾರ್ನ್ ತಗೊಂಡು ಮುಕ್ಕಾಲು ಗ್ಲಾಸ್ ನೀರಿಗೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಹೊಯ್ದ್ರೆ ಆಯಿತು. ಇಲ್ಲಿ ನಮ್ಮ ಸೋಯಾದ್ದು ಮಂಚೂರಿ ಕೂಡ ರೆಡಿ ಆಯಿತು. ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಹೊಸಬ್ರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ.